ಮಾನ್ಯರೇ, ಬಹಳ ಸಂತೋಷಿತ ದಿವಸ ಇವತ್ತು. ಯೇಸುಕ್ರಿಸ್ತರ ತಾಯಿ ಮಾತೆ ಮರಿಯಮ್ಮರ ಜನ್ಮ ದಿವಸ. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಕಾಸರಗೋಡು ಜಿಲ್ಲೆ, ಉಡುಪಿ ಜಿಲ್ಲೆ, ಇಲ್ಲಿಯ ಕಥೋಲಿಕ ಬಾಂಧವರು ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಯೇಸುಕ್ರಿಸ್ತರು ಮರಿಯಮ್ಮ ಮುಖಾಂತರ ಜನ್ಮ ತಾಳಿದಳು. ಯೇಸುಕ್ರಿಸ್ತರು ನಮ್ಮ ಸ್ವಾಮಿ, ಅವರ ತಾಯಿ ನಮಗೆ ಸಹ ಅವರು ತಾಯಿಯಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಅವರ ಹುಟ್ಟು ಹಬ್ಬ ದಿವಸ ಬಹಳ ಸಂತೋಷ ಪಡ್ತೇವೆ. ಈ ಹಬ್ಬಕ್ಕೆ 9 ದಿವಸದ ತಯಾರಿ ನಾವು ಮಾಡ್ತೇವೆ. ಎಲ್ಲ ಮಕ್ಕಳು ಹೂವು ತಂದು ಮರಿಯಮ್ಮನವರಿಗೆ ಅರ್ಪಿಸಿ, ಪ್ರಾರ್ಥನೆಗಳನ್ನು ಅರ್ಪಿಸಿ, ಆ ಮುದ್ದು ಮಕ್ಕಳು ಅವರ ಆಶೀರ್ವಾದವನ್ನು ಕೋರುತ್ತಾರೆ. ಅವರೊಡನೆ ಅವರ ಹೆತ್ತವರು ಸಹ ಬಂದು ಇದೇ ಆಶೀರ್ವಾದವನ್ನು ಆ ಮಕ್ಕಳ ಮೇಲೆ, ಕುಟುಂಬದ ಮೇಲೆ ಕೇಳುತ್ತಾರೆ. ಮತ್ತು ಇವತ್ತು ಆ ಮರಿಯಮ್ಮನ ಜನ್ಮ ದಿವಸ ಡಿಸೆಂಬರ್ 8ನೇ ತಾರೀಕು ನಾವು ಬಹಳ ಸಂಖ್ಯೆಯಲ್ಲಿ ಎಲ್ಲ ಕಥೋಲಿಕರು ಇಗರ್ಜಿಗೆ ಬಂದು ಮರಿಯಮ್ಮನವರಿಗೆ ನಮನಿಸಿ ದೇವರಿಗೆ ಬಲಿಪೂಜೆಯನ್ನು ಅರ್ಪಿಸಿ, ಅಂತೂ ಈ ಸಂದರ್ಭದಲ್ಲಿ ಹೊಸ ತೆನೆಯನ್ನು ಇಗರ್ಜಿಗೆ ತಂದು ಅದನ್ನು ಆಶೀರ್ವದಿಸಿ, ಆ ತೆನೆಯನ್ನು ಎಲ್ಲರೂ ಮನೆಗೆ ಕೊಂಡೋಗಿ ಮಧ್ಯಾಹ್ನದ ಊಟ ಅಥವಾ ಎಲ್ಲರೂ ಒಟ್ಟಿಗೆ ಸೇರುವ ಸಂದರ್ಭದಲ್ಲಿ ಆ ಕುಟುಂಬದ ಒಗ್ಗಟ್ಟಿನ ಗುರುತಾಗಿ ಈ ಹೊಸ ಭೋಜನವನ್ನು ಮಾಡುತ್ತಾರೆ. ಅಂದು ಸಂತೋಷ ಪಡ್ತಾರೆ. ಪರಲೋಕ ದೇಶದಲ್ಲಿ ಇದ್ದವರು ಸಹ ಮನೆಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲದಿದ್ದರೆ ಈ ಹೊಸ ತೆನೆಯನ್ನು ಅವರಿಗೆ ಸಹ ಕಳಿಸಿಕೊಡ್ತಾರೆ. ಹಾಗೂ ಈ ಕುಟುಂಬದ ಮಹತ್ವ, ಕುಟುಂಬದ ಒಗ್ಗಟ್ಟನ್ನು ಹೆಚ್ಚಿಸುತ್ತಾರೆ. ನಾವೆಲ್ಲರೂ ದೇವರ ಮಕ್ಕಳು, ದೇವರು ನಮ್ಮ ತಂದೆ, ಅವರ ಎದುರು ನಾವೆಲ್ಲರೂ ಅವರ ಮಕ್ಕಳಂತ ನಾವು ಭಾವಿಸಿ ಈ ಹೊಸ ಊಟವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಎಲ್ಲರಿಗೂ ಆ ದೇವರ ಆಶೀರ್ವಾದವನ್ನು ಈ ಮಾತೆಯ ಮುಖಾಂತರ ಕೋರುತ್ತೇನೆ. ನಿಮಗೆ ಶುಭಾಶಯಗಳನ್ನು ಹೇಳ್ತೇನೆ.